Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. Problem number 11. Find the angle between the surfaces x square plus y square plus z square equal to 9 and z equal to x square plus y square minus 3 at 2 minus 1 2 June 2017-18. So first see here, find the angle between the surfaces x square plus y square plus z square equal to 9 and z equal to x square plus y square minus 3 at 2 minus 1 2. Andre, so this is 3-dimensional. So x axis idu. So this is for y axis. This is for z axis. Okay. So origin center point. E point 1 anta itkolona. This is 2. Similarly, this one is 1. This is 2. Okay. So this is x point, y point, z point. So minus 1 anta ide. Yaudu y axis. So allige ಏನು ಮಾಡಬೇಕು? So this one is minus 1, minus 2. Okay. Next illi so y axis, this line is parallel with y axis. Okay. Then this one is parallel with z axis. Alva? Next 2 ತನಕ ಬರಬೇಕಿದು. This line is parallel with x axis. Similarly, ಇದು ಎಷ್ಟು x axis. Sorry, this line is parallel with y axis. ಇದು minus 1 ಇಂದ ಶುರುವಾಗೋದು. So next okay, ಈ plane surface ಇದೆಯಲ್ಲ ಇದು. Okay. Next ಈ box. So this is y axis. ಇದು z axis ಗೆ parallel. ಎಕ್ಸಾಮಲ್ಲಿ ಬರಿಬೇಕಾ? ಇಲ್ಲ, ಬರೆಯೋ ಹೋಗಿಲ್ಲ, ಗೊತ್ತಾಯ್ತಲ್ಲ. ಬಟ್ ಥಿಂಕ್ ಮಾಡಿ, ಒಂದು ಬಾಕ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಎಷ್ಟು ಅಂದರೆ -1 ಅಂತ ಹೇಳಿದ್ರೆ ಇದು ಪಾಸಿಟಿವ್ ಆ್ಯಕ್ಸಿಸ್, ಗೊತ್ತಾಯ್ತಲ್ಲ. ಈಚೆ ಸೈಡ್ ಹೋದರೆ ದಿಸ್ ಇಸ್ ರೈಟ್ ಡೈರೆಕ್ಷನು, ಇದು ಲೆಫ್ಟ್ ಡೈರೆಕ್ಷನಲ್ಲಿ ನೆಗೆಟಿವ್ ಇರುತ್ತೆ. ಓಕೆ. ಸೊ ಇದು -1 ಇಂದ ಶುರುವಾಗ್ತದೆ. ಇಲ್ಲಿ -1. ಇದು ಎಷ್ಟಿದೆ ಅಂತ ಹೇಳಿದ್ರೆ ಇದು 2 ಇದೆ. ಎಕ್ಸ್ ಆ್ಯಕ್ಸಿಸ್ ಇಸ್ 2 ಆಯಿತು. ಸೊ ಹೈಟ್ ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ 2, ಅದು ಝೆಡ್ ಆ್ಯಕ್ಸಿಸ್. ಅಲ್ಲಿಗೆ ಬಾಕ್ಸ್ ಒರಿಜಿನ್ ಪಾಯಿಂಟ್ರಿಂದ ಸೆಂಟ್ರ್ ಪಾಯಿಂಟಿಂದ 1 ಸೆಂಟಿಮೀಟರ್ ಸೊ ಲೆಫ್ಟ್ ಸೈಡ್ಗೆ ಮೂವ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಇದು ತುಂಬ ತೀರಾ ಮೇಲೂ ಹೋಗೋಗಿಲ್ಲ, ಗೊತ್ತಾಯ್ತಲ್ಲ. 1ಇಂದ ಇದು ಒರಿಜಿನಿಂದ 2 ಅಷ್ಟೇ, ಗೊತ್ತಾಯ್ತಲ್ಲ. ಮತ್ತು ಎಕ್ಸ್ ಆ್ಯಕ್ಸಿಸಿಗೆ ಇದು ಈ ಡೈರೆಕ್ಷನಲ್ಲೇ ಇರಬೇಕು, ಬ್ಯಾಕ್ವರ್ಡ್ಗೆ ಹೋಗೋಂಗಿಲ್ಲ, ಫಾರ್ವರ್ಡಲ್ಲೇ ಇರಬೇಕು, ಅಂದರೆ ಈ ಸೆಂಟ್ರ್ ಪಾಯಿಂಟಿಂದನೇ. ಮತ್ತು ಇಲ್ಲಿ ಬಾಕ್ಸ್ ಕ್ಯೂಬಲ್ಲು ಅದು. ಸೊ ಇದು ಬಾಕ್ಸ್. ಓಕೆ. ಸೊ ಈ ಬಾಕ್ಸ್ ಈ ಪ್ಲೇಸಲ್ಲಿ ಇದೆ, ಅಂದರೆ ಲೆಫ್ಟ್ ಸೈಡಿಗೆ ಮೂವ್ ಆಗಿದೆ ಅಷ್ಟೇ. ಓಕೆ. ಅಸಂಪ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗಿದೆ ಆ್ಯಕ್ಚುಲಿ, ಇದನ್ನು ಬೇರೆ ಇನ್ನೊಂದು ಡ್ರಾಯಿಂಗ್ ಮಾಡ್ತಾನೆ. ಅಲ್ಲಿ ನಮಗೆ ಬಿಟ್ವೀನ್ ಸರ್ಫೇಸಸ್ ಗೊತ್ತಾಗಬೇಕು. ಹೀಗಿದೆಯಲ್ಲ, ಇಲ್ಲಿ ಒಂದು ಪ್ಲೇನ್ ಸರ್ಫೇಸ್ ಇದೆ. ಸೊ ಒಂದು ಕರ್ವ್ ಹೀಗೆ ಹೋಗ್ತಾ ಇದೆ, ಆಯಿತಾ. ಸೊ ಇದು ಆ್ಯಂಗಲ್ ತೀಟಾ ಅಂತ ಇಟ್ಕೊಂಡ್ರೆ, ಇನ್ನೊಂದು ಕರ್ವ್ ಏನಾಗ್ತಾ ಇದೆ, ಹೀಗೆ ಹೋಗ್ತಾ ಇದೆ. ಸೊ ಇದನ್ನು ನಾವೇನು ಮಾಡೋಣ ಅಂದರೆ, ಈ ಲೈನ್ ಇನ್ಕ್ಲೈನ್ಡದು ಲೈನ್ ಇದೆಯಲ್ಲ, ಈ ಪೊಸಿಷನ್ ವೆಕ್ಟರ್ ಲೈನ್, ಸೊ ದಟ್ ಲೈನದು ಆ್ಯಂಗಲ್ 5 ಮತ್ತು ಅನದರ್ ಕರ್ವ್ ಇಲ್ಲಿ ಹೋಗಿದೆಯಲ್ಲ, ದಿಸ್ ಕರ್ವ್ದು ಅದು 5 ಅಂತ ಕಾಲ್ ಮಾಡ್ಕೊಳ್ಳೋಣ ಆ್ಯಂಗಲ್. ಸೊ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಫೈಂಡ್ ಆ್ಯಂಗಲ್ ಬಿಟ್ವೀನ್ ದಿ ಸರ್ಫೇಸಸ್. ಇಲ್ಲಿ ಯಾವುದೋ ಒಂದು ಸರ್ಫೇಸ್ ಅಂದರೆ ಈ ಸರ್ಫೇಸಲ್ಲಿ 2 ಕರ್ವ್ಸ್ ಜಾಯ್ನ್ ಆಗಿದೆ. ಓಕೆ. ಆ 2 ಕರ್ವ್ಸಲ್ಲಿ ಆ್ಯಂಗಲ್ 2 ಇದೆ, ಯಾಕಂದರೆ ಒಂದು ಸರ್ಫೇಸಲ್ಲಿ ದಿಸ್ ಒನ್, ಅನದರ್ ಸರ್ಫೇಸದಲ್ಲಿ ಇದು, ಹೀಗೆ
ಗೊತ್ತಾಯ್ತಲ್ಲ. ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ಒನ್ನಿಗೆ 5 ಅಂತ ತೊಗೋಬೇಕು. ಸೊ 5 ಲೆಟ್ ಅಂತ ತೊಗೊಳ್ಳೋಣ. ಲೆಟ್ 5 ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್. ಓಕೆ, ನೆಕ್ಸ್ಟ್ ಅನದರ್ ಒನ್ 5 ಸೊ 5 ಅಂತ ಕಾಲ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು, ಈ ಝೆಡ್ ಇರೋದು ಈಚೆ ಸೈಡ್ ಶಿಫ್ಟ್ ಆದರೆ ಮೈನಸ್ ಝೆಡ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್. ಓಕೆ, ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಡೆಲ್ ಫೈ ಅಂತ ಹೇಳಿದ್ರೆ. ಸೊ ಡೋ ಫೈ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಫೈ ಬೈ ಡೋ ವೈ ಇಂಟು ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಇಂಟು ಕೆ. ಇಲ್ಲಿ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದಿ ಸರ್ಫೇಸಸ್ ಅಂತ ಹೇಳಿದ್ರೆ ಆ್ಯಂಗಲ್ ತೀಟಾನ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಇದೆಯಲ್ಲ ಇಲ್ಲಿ ತೀಟಾ, ಈ ಆ್ಯಂಗಲ್ ತೀಟಾ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ತೀಟಾ, ಇದು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ತೀಟಾನ. ಅಂದರೆ ಫಸ್ಟ್ ಏನು ಮಾಡಬೇಕು, ಕಾಸ್ ತೀಟಾ ಈಕ್ವಲ್ ಟು ಡೆಲ್ ಫೈ 1 ಡಾಟ್ ಡೆಲ್ ಫೈ 2 divided by magnitude of del phi 1 into magnitude of del phi 2. ಓಕೆ, ಇದು ಫಾರ್ಮುಲಾ. ಇವಾಗ ಇಲ್ಲಿ ನಾವು ಅಪ್ಲೈ ಮಾಡಬೇಕು ಡೆಲ್ ಫೈ 1 ಮತ್ತು ಡೆಲ್ ಫೈ 2. ಸೊ ಫಸ್ಟ್ ಡೆಲ್ ಫೈ 1 ಈಕ್ವಲ್ ಟು, ಸೊ ಫಸ್ಟ್ ಇವಾಗ ಏನು ಮಾಡಬೇಕಿಲ್ಲಿ, ಡೋ ಎಕ್ಸ್ ಡೋ ಬೈ ಡೋ ಎಕ್ಸ್ ಇಂಟು ಫೈ 1 ಐ ಪ್ಲಸ್ ಡೋ ಫೈ 1 ಬೈ ಡೋ ವೈ ಜೆ ಪ್ಲಸ್ ಡೋ ಫೈ 1 ಬೈ ಡೋ ಝೆಡ್ ಕೆ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಅಂದರೆ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಓಕೆ, ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದು ಒಂದೇ ಇರೋದು, ಹಾಗಾಗಿ 2x ಆಗುತ್ತೆ. 2x ಐ ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ 1 ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಇದು ಒಂದೇ. ಸೊ 2y ಜೆ ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ 1 ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ ಇದು ಒಂದೇ, 2z ಇಂಟು ಕೆ. ಓಕೆ, 2 ಇಸ್ ಕಾಮನ್ನು, ಟೇಕ್ ಇಟ್ ಔಟ್ ಸೈಡ್. 2 ಇಂಟು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ. ಸೊ ದಿಸ್ ಈಸ್ ಡೆಲ್ ಫೈ 1. ಬಟ್ ಪಾಯಿಂಟ್ಸನ್ನು ಬರಿಬೇಕಾಯ್ತಾ, ಎಕ್ಸ್ ಪಾಯಿಂಟ್ ವೈ ಪಾಯಿಂಟ್ ಆ್ಯಂಡ್ ಝೆಡ್ ಪಾಯಿಂಟನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಡೆಲ್ ಫೈ 1 ಅಟ್ ಪಾಯಿಂಟ್ಸ್ ಆರ್ 2, -1, 2. ಸೊ ಈಕ್ವಲ್ ಟು 2 ಇಂಟು ಎಕ್ಸ್ ವ್ಯಾಲ್ಯೂ ಇಸ್ 2 ಇಂಟು ಐ ಪ್ಲಸ್ ವೈ ವ್ಯಾಲ್ಯೂ ಇಸ್ -1 ಇಂಟು ಜೆ ಪ್ಲಸ್ ಝೆಡ್ ಇಸ್ 2 ಇಂಟು ಕೆ. ಓಕೆ, ನೆಕ್ಸ್ಟ್ ಈಕ್ವಲ್ ಟು 2 2s 4i minus 2j plus 4k. Okay, this one is del phi 1. Next, similarly, del phi 2 find out ಮಾಡಬೇಕು. So del phi 2 equal to dou by dou x into phi 2 I plus dou phi 2 by dou y j plus dou phi 2 by dou z k equal to dou phi 2. ಇಲ್ಲಿ ಯಾವುದು phi 2. phi 2 ನಲ್ಲಿ ಏನಾಗ್ತದೆ, 2x ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 2x. ಸೊ 2x I ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು y ಇಸ್ ಇದೊಂದೇ 2y j. Then partial derivative of phi 2 with respect to z is -1 minus k. So this is del phi 2. Next del phi 2 at 2 -1 2 equal to 2 into 2i plus 2 into -1j minus ಇದು z ಅಂತ ಹೇಳಿರೋದು z ವ್ಯಾಲ್ಯೂ, ಬಟ್ z ಇಲ್ಲ ಆಯಿತಾ. ಓಕೆ, ಕೆ ಅಂತ ಹಾಗೆ ಬರಿಬೇಕು. 2 2s 4i minus 2j minus k. ನೆಕ್ಸ್ಟ್ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಈಕ್ವಲ್ ಟು ಡೆಲ್ ಫೈ 1 ಅಂದರೆ ಇದಿಷ್ಟು. ಸೊ 4i minus 2j plus 4k. ನೆಕ್ಸ್ಟ್
into del phi 2 is this one, 4i minus 2j minus k. Next to magnitude of del phi 1 is square root of, idu del phi 1 alva, so 4 square plus minus 2 square plus 4 square. Next magnitude of del phi 2, this one, so 4 square plus minus 2 whole square plus minus 1 whole square. ಅಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ ಐ ಕೋಯಿಫಿಷಿಯೆಂಟ್ದು ಸ್ಕ್ವೇರು, ಜೆ ಕೋಯಿಫಿಷಿಯೆಂಟ್ದು ಸ್ಕ್ವೇರು, ಕೆ ಕೋಯಿಫಿಷಿಯೆಂಟ್ದು ಸ್ಕ್ವೇರ್, ಹಾಗೆ. ಓಕೆ, ನೆಕ್ಸ್ಟ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟಲ್ಲಿ ಸೇಮ್ ವೆಕ್ಟರಿಗೆ ಮಾತ್ರ ನಾವು ಪ್ರಾಡಕ್ಟ್ ಮಾಡಬೇಕು, ಅದರ್ ವೆಕ್ಟರ್ಸ್ 0 ಆಗುತ್ತೆ. ಸೊ ನಮಗೆ ಗೊತ್ತಿದೆ ಪಿ ಯು ಇಂದನೇ ಐ ಡಾಟ್ ಐ ಜೆ ಡಾಟ್ ಜೆ ಈಕ್ವಲ್ ಟು ಕೆ ಡಾಟ್ ಕೆ, ದೀಸ್ ಆರ್ 1 ಅಂತ. ಓಕೆ, ಬೇರೆ ಡಾಟ್ ವೆಕ್ಟರ್ದು ಡಾಟ್ ಪ್ರಾಡಕ್ಟ್ ಆದರೆ ಸೊ ದಟ್ ಈಸ್ 0. ಐ ಡಾಟ್ ಜೆ, ಜೆ ಡಾಟ್ ಐ ಡಾಟ್ ಕೆ ಡಾಟ್ ಜೆ ಡಾಟ್ ಕೆ ಡಾಟ್ ಜೆ, ಇದೆಲ್ಲ ಏನಾಗುತ್ತೆ 0 ಆಗುತ್ತೆ. ಓಕೆ, ನೆಕ್ಸ್ಟ್ 4 ಇಲ್ಲಿ ಐ ಕೋಯಿಫಿಷಿಯೆಂಟ್ ಇಸ್ 4 ಆ್ಯಂಡ್ ಹಿಯರ್ ಐ ಕೋಯಿಫಿಷಿಯೆಂಟ್ ಇಸ್ 4, ಸೊ ಐ ಡಾಟ್ ಐ ಈಸ್ 1 ಆಗುತ್ತೆ. ನೆಕ್ಸ್ಟ್ ಜೆ ಕೋಯಿಫಿಷಿಯೆಂಟ್ ಪ್ಲಸ್ ಬರಿಬೇಕಿಲ್ಲಿ. ನೆಕ್ಸ್ಟ್ ಜೆ ಕೋಯಿಫಿಷಿಯೆಂಟ್ ಈಸ್ -2 ಆ್ಯಂಡ್ ಹಿಯರ್ ಜೆ ಕೋಯಿಫಿಷಿಯೆಂಟ್ ಈಸ್ -2, ಸೊ ಜೆ ಡಾಟ್ ಜೆ ಈಸ್ 1. ನೆಕ್ಸ್ಟ್ ಪ್ಲಸ್ ಕೆ ಕೋಯಿಫಿಷಿಯೆಂಟ್ ಈಸ್ 4 ಆ್ಯಂಡ್ ಹಿಯರ್ ಕೆ ಕೋಯಿಫಿಷಿಯೆಂಟ್ ಈಸ್ -1 ಡಿವೈಡೆಡ್ ಬೈ, ಸೊ ಇಲ್ಲಿ 4 ಸ್ಕ್ವೇರ್ ಅಂತ ಹೇಳಿದ್ರೆ 16, ಇಲ್ಲಿ ಕೂಡ 16, 32 plus 4 is 36, so square root of 36 ಇದು 32 plus 4 36. ಓಕೆ, ಇಲ್ಲಿ ಇಂಟು, ಸೊ 4 square is 16 plus 4 is 20 plus 1 is 21. ಓಕೆ, ಸೊ ಇವಾಗ ಎಷ್ಟಾಗುತ್ತೆ ಇಲ್ಲಿ 4 16 plus 4 minus 4 divided by ಇದು 6, ಇಲ್ಲಿ square root of 21, so plus 4 minus 4 get cancel, 16 by 6 square root of 21, so 8 2s are 3 2s. Okay, this is cos theta equal to 8 divided by 3 square root of 21 ಅಂತ ಇದೆ. ಸೊ ಆ್ಯಂಗಲ್ ಬಿಟ್ವೀನ್ ದಿ 2 ಸರ್ಫೇಸಸ್ ಅಂದರೆ ಥೀಟಾ ಈಕ್ವಲ್ ಟು ಕಾಸನ್ನ ಈ ಕಡೆ ಶಿಫ್ಟ್ ಮಾಡಬೇಕು, ಕಾಸ್ ಇನ್ವರ್ಸ್ ಆಗುತ್ತೆ, 8 divided by 3 square root of 21 is the answer. Okay, this is the answer. Theta equal to cos inverse of 8 divided by 3 into square root of 21 is the answer. Bookalome nodana. The angle between the surfaces is defined to be equal to the angle between their normals, and we know that del phi is a vector normal to the surface. We have the equation of the two surfaces given by x square plus y square plus z square equal to 9 and x square plus y square minus z equal to 3. ಈ -3ನ ಈ ಕಡೆ ಶಿಫ್ಟ್ ಮಾಡಿ ಪ್ಲಸ್ ಝೆಡ್ನ ಈ ಕಡೆ ಶಿಫ್ಟ್ ಮಾಡಿರೋದು ಅಷ್ಟೇ. ಈಗ ಅಸಂಪ್ಷನ್ ಮಾಡಬೇಕು, ಲೆಟ್ phi 1 ಈಕ್ವಲ್ ಟು ದಿಸ್ ಅಂತ ಆ್ಯಂಡ್ phi 2 ಈಕ್ವಲ್ ಟು ದಿಸ್ ಮಚ್. ವಿ ಹ್ಯಾವ್ ಡೆಲ್ ಫೈ ಅಂದರೆ ಇಸ್ ದ ಫಾರ್ಮುಲಾ, ಡೆಲ್ ಫೈದು ಫಾರ್ಮುಲಾ ಅದು. ಓಕೆ, ನೆಕ್ಸ್ಟ್ ಡೆಲ್ ಫೈ 1 ಸಿಂಪ್ಲಿಫೈ ಮಾಡಿ ಡೆಲ್ ಫೈ 1 ಫೈಂಡ್ ಔಟ್ ಮಾಡಿದರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಡೆಲ್ ಫೈ 2 ಫೈಂಡ್ ಔಟ್ ಮಾಡಿದರೆ ಇಷ್ಟು ಬರುತ್ತೆ. ಓಕೆ, ಡೆಲ್ ಫೈ 1ಗೆ ಇದು ಪಾಯಿಂಟ್ಸ್ ಹಾಕಿದರೆ ಇದಿಷ್ಟು ಬರುತ್ತೆ. ಡೆಲ್ ಫೈ 1ಇದು ಪಾಯಿಂಟ್ಸ್ ಗೊತ್ತಾಯ್ತಲ್ಲ, 4i - 2j + 4k ಬರುತ್ತೆ ಇದು. ನೆಕ್ಸ್ಟ್ ಡೆಲ್ ಫೈ 2ಗೂ ಹಾಗೇ ಸಿಂಪ್ಲಿಫೈ ಮಾಡಿ ಮತ್ತು ಪಾಯಿಂಟ್ಸ್ ಹಾಕಿದರೆ 4i - 2j - k ಬರುತ್ತೆ. ಇಫ್ ಥೀಟಾ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ದೀಸ್ ಟೂ ನಾರ್ಮಲ್ಸ್ ವಿ ಹ್ಯಾವ್, ಸೊ ಕಾಸ್ ಥೀಟಾದ ಫಾರ್ಮುಲಾ ಬರೆದ್ಬಿಟ್ಟು ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಥೀಟಾ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 8 divided by 3 into square root of 21 is the answer. Okay, thank you so much.